ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಇವತ್ತು 63ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ರಾತ್ರಿಯಿಂದಲೇ ಶಿವಣ್ಣನ ಅಭಿಮಾನಿಗಳೆಲ್ಲರೂ ಕೂಡ ಒಂದು ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡಿರುವಂತದ್ದು. ಮಧ್ಯರಾತ್ರಿ 12 ಗಂಟೆಗೆ ತಮ್ಮ ಕುಟುಂಬ ಹಾಗೇನೆ ಅಭಿಮಾನಿಗಳ ಜೊತೆ ಪಟಾಕಿಯನ್ನ ಸಿಡಿಸಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು 63ನೇ ವರ್ಷದ ಹುಟ್ಟುಹಬ್ಬವನ್ನು ಸೆಲೆಬ್ರೇಟ್ ಮಾಡ್ಕೊಂಡಿದ್ದು. ಇವತ್ತು ಅವರ ಮನೆ ಹತ್ರ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳೆಲ್ಲರೂ ಕೂಡ ಬಂದು ಅವರಿಗೆ ವಿಶ್ ಮಾಡುವಂತದ್ದು. ಸೊ ಇವಾಗ ನೀವು ನೋಡ್ತಾ ಇರ್ಬೋದು, ಅಂದ್ರೆ ಹೆಂಗೆ ಅಂತಂದ್ರೆ ಬ್ಯಾರಿಗೇಡ್ ಗಳಲ್ಲಿ ಹಾಕಿದ್ರು ಕೂಡ ಲೈನ್ ಆಗಿ ನಿಂತು ಶಿವಣ್ಣನ ಅಭಿಮಾನಿಗಳೆಲ್ಲರೂ ಕೂಡ ಶಿವಣ್ಣನ ನೆಚ್ಚಿನ ನಟನಿಗೆ, ನೆಚ್ಚಿನ ಹೀರೋಗೆ ಬರ್ತ್ಡೇ ವಿಶಸ್ ಅನ್ನ ತಿಳಿಸೋದಕ್ಕೆ ತುದಿಗಾಲಲ್ಲಿ ನಿಂತಿರೋದು. ಸರ್ ನಮಸ್ತೆ. ನಮಸ್ಕಾರ. ಎಲ್ಲಿಂದ ಬಂದಿರೋ? ನಾವು ಬೆಳಗಾವಿ ಜಿಲ್ಲಾ ರಾಯಬಾಗ್ ತಾಲೂಕ್ ಸುಲ್ತಾನ್ಪುರದವ್ರಿ. ವರ್ಷ ಬರ್ತಾರ ಕೊಡತ್ತೀವಿ. ಆನಂದ್ ಪಿಕ್ಚರ್ ಹೇಳಿದ್ರೆ ವರ್ಷ ಬರತ್ರಿ. ಫಿಲಿಮ್ ಅಂದ್ರೆ ಇಷ್ಟ ಬಾರ ನಮಗೆ. ಬಟ್ ಪ್ರತಿಯೊಂದು ಫಿಲಿಮ್ ಬರ್ತಾರ ನೋಡಿ ಬಿಡ್ತಾರೆ, ಒಟ್ಟ ಬಿಡ್ತಾರೆ. ಇವತ್ತು ಎಷ್ಟೊತ್ತಿಗೆ ಬಂದ್ರಿ ಅಂಡ್ ಹೆಂಗಿದೆ ಅಂತ? ನಾವು ನಿನ್ನೆ ಹರಿವತ್ ಜಾಗ ಬಿಟ್ಟೋದ್ರಿ. ನಿನ್ ಸಂಜೆ ಹೊತ್ತು ರಾತ್ರಿ 8ಕ್ಕೆ ಬಂದು ಇಲ್ಲಿ ಇದನ್ನ ಮಾಡಿದ್ರಲ್ಲ, ಬರ್ತಡೇ ಮಾಡಿದ್ರು. ಎಷ್ಟು ಖುಷಿ ಆಗ್ತಿದೆ ಇವಾಗ ಹೋಗಿ ಬರ್ತಡೇ ವಿಶ್ ಮಾಡೋದಕ್ಕೆ? ಹಿಂಗ ಅಂತ ದೊಡ್ಡ ಹೀರೋ ಎಂದ್ರೆ ಸಿಗಾಕ್ ಸಾಧ್ಯ ಏನ್ರಿ? ಹಿಂದೂ ಆಗಲ್ಲ ಮುಂದೂ ಆಗಲ್ಲ. ಶಿವಣ್ಣ ಹಂಗೆ ಮಾಡಿದ್ರಿ ಯಾರಿಗೂ. 365 ದಿವಸ ದುಡಿಯಾವಂದ್ರ ಶಿವಣ್ಣ ಒಬ್ಬರು ಪಿಕ್ಚರ್ದಾಗ್ರಿ. ಮತ್ತಾರು ದುಡಿಯಾಕ ಆಗಲ್ರಿ. ಈಗ ಇಲ್ಲಿ ನೋಡಿ ಪುಟ್ಟ ಅಭಿಮಾನಿಗಳು ಕೂಡ ಬಂದಿರುವಂತದ್ದು. ಹೇಳಿ ನಿಮ್ಮ ಹೆಸರು? ಕುಶಾಲ್ ಚಂದ್ರ. ಸೊ ಎಲ್ಲಿಂದ ಬಂದಿರುವಂತದ್ದು? ದೊಡ್ಡಬೆಲ್ಕೆರೆ. ಕ್ಯೂರಿಯಾಸಿಟಿ ಇದೆ ವಿಶ್ ಮಾಡೋದಕ್ಕೆ ಅಂಡ್ ಏನ್ ಹೇಳ್ತೀರಾ ಶಿವಣ್ಣನಿಗೆ ಅಂತ? ತುಂಬಾ ಕ್ಯೂರಿಯಾಸಿಟಿ ಇದೆ, ಅದ್ರ ಬಗ್ಗೆ ಒಂದು ಡೈಲಾಗ್ ಕಲ್ತ್ಕೊಂಡ್ ಬಂದಿದ್ದೀನಿ. ಮೊದಲನೇದಾಗಿ ಎಲ್ಲರಿಗೂ ನಮಸ್ತೆ. ಇವತ್ತಿನ ದಿನ ಶಿವಣ್ಣನವರ ಹುಟ್ಟುಹಬ್ಬದ ದಿನದಂದು ನಾನು ಒಂದೆರಡು ಡೈಲಾಗ್ ಹೇಳಕ್ ಇಷ್ಟಪಡ್ತೀನಿ. ದೇವಸ್ಥಾನದಲ್ಲಿ ಗಂಟೆ ಹೊಡೆದು ಎಂಟೈರ್ ಕರ್ನಾಟಕ ಕಣ್ಮುಚ್ಚಿ ಮಾಡಿತ್ತು ತಪಸ್ಸು. ದೇವಸ್ಥಾನದಲ್ಲಿ ಗಂಟೆ ಹೊಡೆದು ಎಂಟೈರ್ ಕರ್ನಾಟಕ ಕಣ್ಮುಚ್ಚಿ ಮಾಡಿತ್ತು ತಪಸ್ಸು. ಅಮೆರಿಕದಿಂದ ಸಿಂಪಲ್ ಆಗಿ ಬಂದ್ರು ಶಿವಣ್ಣ ವಾಪಸ್ಸು. ಕೊಯ್ನೂರು ವಜ್ರದಂತೆ ಯಾವಾಗ್ಲೂ ಹೊಳಿತಾ ಇರ್ಬೇಕು ಇವ್ರ ಮುಖದಲ್ಲಿ ತೇಜಸ್ಸು. ಹುಟ್ಟಿದ್ದು ಆನಂದ್ ಚಿತ್ರದಲ್ಲಿ, ಬೆಳೆದಿದ್ದು ಓಂ ಚಿತ್ರದಲ್ಲಿ, ಬದುಕಿದ್ದು ಭೈರತಿ ರಣಗಳಲ್ಲಿ ಬಾಳ್ತಾ ಇರೋದು ಅಭಿಮಾನಿಗಳ ಜೊತೆಯಲ್ಲಿ. ಯಾವುದೇ ಕ್ಯಾರೆಕ್ಟರ್ ಕೊಟ್ಟರು ಡೈರೆಕ್ಟರ್ ನಿಮಿಷ ಕರುನಾಡ ಚಕ್ರವರ್ತಿ. ಎಲ್ಲರೂ ಒಪ್ಪುವಂತ ಹೆಮ್ಮೆ ಹಿರಿಯ ನಾಟ್ಯ ಕಲಾಸ್ಫೂರ್ತಿ. ಚಿರಂಜೀವಿ ರತ್ನ, ಗಂಟರಥರು, ರುದ್ರಾಕ್ಷಿ ರತ್ನ, ಗಂಟು ವರ್ಷ ಮಾಡಿ ಕಾಲಲ್ಲವ್ರಿಗೆ ಕೈ ಮುಗಿಯುವಂತ ಮುತ್ತು ರತ್ನ. ಗಾಜನೂರು ಗಂಡು, ಇವರ ಹಿಂದೆನೇ ಇದೆ ಅಭಿಮಾನಿಗಳ ದಂಡು. ಇವ್ರ ಅಂದ್ರೇನೆ ಒಂದು ಕಿಕ್ಕು, ಇವ್ರ ಹೆಸರಲ್ಲೇ ಇದೆ ಹ್ಯಾಟ್ರಿಕ್ಕು. ಚಿಕ್ಕ ಮಕ್ಳಿಗೂ ಗೊತ್ತು ಇವರ ಕತೆ, ಚಿಕ್ಕ ಮಕ್ಳಿಗೂ ಗೊತ್ತು ಇವರ ಕತೆ. ಇವ್ರ ಹೆಸರಲ್ಲೇ ಅಡಗಿದೆ ನೋಡ್ರಿ ಪ್ರಾಮಾಣಿಕತೆ. ಈಶ್ವರನ್ ಪಕ್ಕ ಯಾವಾಗ್ಲೂ ಇರುತ್ತೆ ಬಸವಣ್ಣ, ಈಶ್ವರನ್ ಪಕ್ಕ ಯಾವಾಗ್ಲೂ ಇರುತ್ತೆ ಬಸವಣ್ಣ. ಅಭಿಮಾನಿಗಳು ಪ್ರತಿ ಕ್ಷಣದಲ್ಲೂ ಇರ್ತಾರೆ. ಹ್ಯಾಪಿ ಬರ್ಡೇ ಶಿವಣ್ಣ. ಇವಾಗ ನಾನು 1 2 3 ಗೋ ಅಂತೀನಿ. ಎಲ್ಲರೂ ಹ್ಯಾಪಿ ಬರ್ಡೇ ಶಿವಣ್ಣ ಅಂತ ಹೇಳ್ಬೇಕು. ರೆಡಿನಾ? 1 2 3 ಗೋ. ಹ್ಯಾಪಿ ಬರ್ಡೇ ಶಿವಣ್ಣ. ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗ್ಲಿ. ಅಂಡ್ ನೋಡ್ತಾ ಇರ್ಬೋದು, ಚಿಕ್ಕ ಮಕ್ಕಳಿಂದ ಹಿಡಿದ್ಬಿಟ್ಟು ಹಿರಿಯರ ತನಕನೂ ಕೂಡ ಅಭಿಮಾನಿಗಳೆಲ್ಲರೂ ಕೂಡ ದೊಡ್ಡ ಮನೆ ದೊರೆಯ ಶಿವಣ್ಣನ 63ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡಿರುವಂತದ್ದು. ಕೇವಲ ಬೆಂಗಳೂರು ಅಷ್ಟೇ ಅಲ್ಲದೆ ಕರ್ನಾಟಕದ ವಿವಿಧ ಮೂಲೆಗಳಿಂದನೂ ಸಹ, ಬೇರೆ ಬೇರೆ ಜಿಲ್ಲೆಗಳಿಂದನೂ ಸಹ ಆಗಮಿಸಿರುವಂತದ್ದು. ಇನ್ನಷ್ಟು ಅಭಿಮಾನಿಗಳನ್ನ ಮಾತನಾಡಿಸ್ತೀನಿ. ಸರ್ ನಮಸ್ತೆ, ನಿಮ್ಮ ಹೆಸರು? ಸರ್ ನಮ್ಮ ಹೆಸರು ಶಿವೋತ್ಸವ ಅಂತ ಹೇಳಿ ಕೋಲಾರದಿಂದ ಬಂದಿದ್ದೀವಿ. ನಮ್ಮ ಬಾಸ್ ಶಿವಣ್ಣ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಅವರ ಬರ್ತ್ಡೇ ಅಂಗವಾಗಿ ಒಂದು ಸಾಂಗ್, ಒಂದು ಡೈಲಾಗ್ ಹೇಳ್ತೀವಿ. ಪ್ರಿಂಟ್ ಹಾಕೊಂಬಿಡಿ. ನಮ್ಮ ತಾತನ ಕಾಲದಲ್ಲಿ ಹೀರೋ, ಅಪ್ಪನ ಕಾಲದಲ್ಲಿ ಹೀರೋ, ಈಗ ನಮ್ಮ ಕಾಲದಲ್ಲಿ ಮಚ್ಚ ಊಹೆ ಮಾಡ್ಕೋ ಏನಂತ ನೋಡೋದಿಕ್ಕೆ ಹ್ಯಾಂಡ್ಸಮ್ ಸಾರು. ಇವರ ಹೆಸರು ಹ್ಯಾಟ್ರಿಕ್ ಹೀರೋ. ಅಣ್ಣ ಲಾಂಗೋ ಹಿಡಿದ್ರೆ ಮಾತ್ರ ಅಡ್ಡ ಬರ್ಲೇ ಬೇಡ ಸರ್ ಅಂತ ಮಮ್ಮ ಮಾತಾಡೋದು ನಿಧಾನ. ಇವ್ರದ್ದು ಈಗ ಜಮಾನ, ಎಲ್ರು ನೋಡ್ತಾನ ಸಮಾನ. ಇವ್ರದ್ದು ಫುಲ್ ಟೈಮ್ ಆವಾನ. ಓಡೋಗ್ರಲೆ ನೋಡೋಗ್ರಲೆ ಶಿವ ಬಂದವನು ಸಿಂಪಲ್ ಆಗಿ ಹೇಳೋಗ್ರಲೆ ಕೇಳೋಗ್ರಲೆ. ಅಣ್ಣನ್ ಬರ್ತಾಳೆ ಭರ್ಜರಿಯಾಗಿ. ಕನ್ನಡದಲ್ಲೇ ಕ್ಲಾಸ್ ಮಾಸು ಒಬ್ರೇ ನಮ್ಮ ಹ್ಯಾಟ್ರಿಕ್ ಬಾಸು. ಶಿವಣ್ಣ ಕರ್ನಾಟಕ ಏಜು, ಶಿವಣ್ಣ ಮುಗಿಯಲ್ಲ ಏಜು. ಶಿವಣ್ಣ ನಡೆದ್ರೆ ಸ್ಟೈಲು, ಶಿವಣ್ಣ ಲಾಂಗ್ ಇಟ್ಕೊಂಡು ನಡೆದ್ರೆ ರೆಕಾರ್ಡ್ಸ್ ಪೈಲು. ರೆಕಾರ್ಡ್ಸ್ಗೆ ಕಿಂಗ್ ಅಣ್ಣ, ಒನ್ ಅಂಡ್ ಓನ್ಲಿ ಶಿವಣ್ಣ. ಥ್ಯಾಂಕ್ ಯು ಓಕೆ ಸರ್. ಶಿವಣ್ಣ ಅವರಾಯ್ತು, ಅವ್ರ ಕೆಲಸ ಆಯ್ತು. ಇನ್ನ ಅವ್ರದ್ದು ಶಿವಣ್ಣ ಅವರ ಇಷ್ಟು ದಿನ ಒಂದು ಏನು ಹಿಸ್ಟ್ರಿನಲ್ಲಿ ಯಾವುದೇ ಒಂದು ಕ್ರೈಮ್ ಮಚ್ಚ ಇಲ್ಲ. ಅವ್ರೊಬ್ರು ತಂಟೆಗೆ ಹೋಗಲ್ಲ, ಅವ್ರ ತಂಟೆಗೆ ಬಂದ್ರೆ ಬಿಡೋದಿಲ್ಲ. ಶಿವಣ್ಣ ಇಂಡಸ್ಟ್ರಿನ ಎಲ್ಲೋ ಇದ್ದ ಇಂಡಸ್ಟ್ರಿನ ಎಲ್ಗೋ ಎತ್ಕೊಂಡೋಗಿದ್ರೆ. ನಮ್ಮ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅವ್ರ ಕಾಲದಲ್ಲಿ ಆನಂದ್ ರಥಸಪ್ತಮಿ, ಮನಮೆಚ್ಚಿದ ಹುಡುಗಿ ಆವಾಗ್ಲೇ ಆಕ್ಟ್ ಮಾಡಿ ಹ್ಯಾಟ್ರಿಕ್ ಕೊಡ್ದವ್ರು. ಇವಾಗ್ಲೂ ಅದೇ ಕ್ರೇಜ್ ಇಟ್ಕೊಂಡವ್ರೆ. ಸರ್ ವಿಶೇಷ ಏನಂತ ಕೇಳಿದ್ರೆ, ನಮ್ಮ ತಾತನೂ ಅವ್ರ ಫ್ಯಾನ್ ಆಗಿದ್ರು, ನಮ್ಮ ಅಪ್ಪನೂ ಅವ್ರ ಫ್ಯಾನ್ ಆಗಿದ್ರು. ಈಗ ನಮ್ಮ ಕಾಲದಲ್ಲಿ ಅವ್ರು ಏನಾಗಿದ್ರೆ ಐ ಆಮ್ ಇವ್ರ ಫ್ಯಾನ್. ಓಕೆ. ಇನ್ನು ಕನ್ನಡದಲ್ಲಿ ಇವತ್ತು ಸಿನಿಮಾಗಳು ಎಲ್ಲಿಂದ ಎಲ್ಲಿಗೋ ಬೆಳೀತಾ ಇದೆ. ಶಿವಣ್ಣವರು ಸರ್ ಮೊನ್ನೆ ಅಂತೂ ಅವ್ರಿಗೆ ಆರೋಗ್ಯ ಸರಿಯಿಲ್ಲ ಅಂತ ಹೇಳಿದ್ರು. ಅದಂತೂ ನಮಗೆ ತುಂಬಾ ಬೇಸರ ಆಗಿತ್ತು. ನಾವು ಅವ್ರ ಆರೋಗ್ಯ ಸರಿಯಾಗಿಲ್ಲ ಅಂತ ಹೇಳಿ ದೇವ್ರನ್ನ ಬೇಡ್ಕೊಂಡ್ವಿ. ಅವ್ರು ಬಂದಿದ ತಕ್ಷಣ ಸತತ 3 ವಾರ ನಾನು ಇಲ್ಲಿಗೆ ಬಂದು ಅವ್ರನ್ನ ನೋಡಿ ಅವ್ರ ಹತ್ರ ಒಂದು ಟ್ಯಾಂಕ್ಸ್ ತಗೊಂಡು ಒಂದು ಫೋಟೋ ಇಟ್ಕೊಂಡು ಹೋಗಿದ್ರೆ ಆಮೇಲೆ ನನಗೆ ಖುಷಿ ಆಯ್ತು. ಇವತ್ತು ನೋಡಿ ಅವ್ರ ಬರ್ತಡೇ, ಆ ದೇವ್ರ ಮೇಲಿಂದ ನಮ್ಮ ಅಪ್ಪ ಪುನೀತ್ ರಾಜ್ಕುಮಾರ್ ಅವರ ಆಶೀರ್ವಾದ ಮಾಡ್ತಾ ಇದ್ರೆ. ಇವತ್ತು ನಮ್ಮ ಅಪ್ಪ ಪುನೀತ್ ರಾಜ್ಕುಮಾರ್ ಇಲ್ಲಿ ಇದ್ದಿದ್ರೆ ಇಲ್ಲಿ ಇನ್ನೂ ಖರಾಬ್ ಆಗಿರ್ತಾ ಇತ್ತು. ಸೊ ಇರ್ಲಿ. ನೋಡ್ತಾ ಇರ್ಬೋದು, ತಮ್ಮ ಅಭಿಮಾನವನ್ನ ತಮ್ಮ ಮಾತುಗಳ ಮೂಲಕ ಆಗಿರ್ಬೋದು, ಡೈಲಾಗ್ಸ್ ಗಳ ಮೂಲಕ ಆಗಿರ್ಬೋದು, ಹಾಡುಗಳ ಮೂಲಕ ಆಗಿರ್ಬೋದು, ಶಿವಣ್ಣನ ಅಭಿಮಾನಿಗಳೆಲ್ಲರೂ ಕೂಡ
ಶಿವಣ್ಣನಿಗೆ ಬರ್ತ್ಡೇ ವಿಶಸ್ ಆಗಿ ಸಮರ್ಪಣೆಯನ್ನ ಮಾಡ್ತಾ ಇರುವಂತದ್ದು. ಇದಿಷ್ಟು ಶಿವಣ್ಣನ ಮನೆ ಹತ್ರ ಇರುವಂತಹ ಒಂದು ಅಭಿಮಾನಿಗಳು ಶಿವಣ್ಣನೊಟ್ಟಿಗೆ ಹುಟ್ಟುಹಬ್ಬದನ್ನ ಸೆಲೆಬ್ರೇಟ್ ಮಾಡ್ತಿರುವಂತಹ ಒಂದು ದೃಶ್ಯ. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.